ನಾನು ಇವತ್ತು ಹೇಳ್ತೀನಿ ಕೇಳಿ, ಯಾರೇ ತೊಂದರೆ ಮಾಡಬಹುದು, ಪ್ರಾರ್ಥನೆ ಯಾರ ಮನೆಯ ಸೊತ್ತಲ್ಲ. ಮನಸ್ಸಿನಲ್ಲಿ ನಾವು ಪ್ರಾರ್ಥನೆ ಮಾಡಬಹುದು, ಆರ್ತಿಯಲ್ಲಿ ಪ್ರಾರ್ಥನೆ ಮಾಡಬಹುದು, ವಿವಿಧ ರೀತಿಯಲ್ಲಿ ನಾವು ಯಾವುದೇ ರೀತಿ ಮಾಡಬಹುದು. ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಅಂತೇಳಿ ನಾವು ವಿವಿಧ ರೀತಿಯಲ್ಲಿ ನಾವು ಇವತ್ತು ನಮ್ಮ ಪೂಜೆಗಳನ್ನ ನಮ್ದೇ ಆದಂತ ಒಂದು ಪದ್ಧತಿಯಲ್ಲಿ ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಈ ಕಾವೇರಿ ನದಿ ಮುಂದಿನ ದಿನದಲ್ಲಿ ಈ ವರ್ಷ ಇತಿಹಾಸ ಸೃಷ್ಟಿ ಮಾಡಿದೆ. ಆಗಸ್ಟ್ ನಲ್ಲೇ ನಾವು ಇವತ್ತು ಪೂಜೆಯನ್ನ ನಾವು ಸಲ್ಲಿಸಿದ್ದೇವೆ. ಸುಮಾರು 89 ವರ್ಷ ಆಗಿತ್ತು ಕಾವೇರಿ ತುಂಬಿ ಆಗಸ್ಟ್ ನಲ್ಲಿ. ಅದಕ್ಕೆ ಬಂದು ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಇಬ್ಬರು ಬಂದು ಮತ್ತು ಎಲ್ಲ ನಮ್ಮ ಜಿಲ್ಲಾ ಸಚಿವರು ಶಾಸಕರೆಲ್ಲ ಬಂದು ಆ ತಾಯಿಗೆ ಬಾಗಿನ ಅರ್ಪಿಸುವಂತ ಕಾರ್ಯಕ್ರಮ ಕೂಡ ನಾವು ಮಾಡಿದ್ದೇವೆ. ಇದು 5 ವರ್ಷ 5 ದಿನಗಳ ಕಾಲ ಬಹಳ ಸಾಂಕೇತಿಕವಾಗಿ ಕಾರ್ಯಕ್ರಮ ಇದು ನಡೀತದೆ. ಸೊ ಅದರಿಂದ ಮೈಸೂರು, ಮಂಡ್ಯ, ಕೊಡಗು ಮತ್ತು ಬೆಂಗಳೂರಿನ ಮಹಾಜನತೆ ಯಾರು ಇವತ್ತು ಈ ಬೃಂದಾವನ ವೈಭವ ವರ್ಷದಿಂದ ಇವತ್ತು 16 ವರ್ಷದಿಂದ ಇವತ್ತು ಇತಿಹಾಸ ಉಳ್ಳಂತ ಈ ಕಾರ್ಯಕ್ರಮ ಇದೆ, ಈ ತೋಟ ಇದೆ, ಈ ಗಾರ್ಡನ್ ಇದೆ, ಅದನ್ನೆಲ್ಲ ನೋಡಿ ಬಹಳ ಸಂತೋಷವನ್ನು ಪಡುವಂತ ಕೆಲಸ ಇವತ್ತು ಆಗ್ಲಿ. ಮುಂದಿನ ದಿನದಲ್ಲಿ ನಾನೇನು ಒಂದು ಯೋಜನೆಯನ್ನ ಸಿದ್ಧತೆಯನ್ನ ನಮ್ಮ ಸರ್ಕಾರ ಮಾಡಿದೆ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜಿಲ್ಲಾ ಸಚಿವರ ಮುಖಂಡತ್ವದಲ್ಲಿ ಸ್ಥಳೀಯ ಎಲ್ಲ ಶಾಸಕರ ಸಹಕಾರದಿಂದ ಏನು ಕಾರ್ಯಕ್ರಮ ಇದೆ ಅದನ್ನ ಖಂಡಿತ ನಾವು ಮುಂದುವರಿಸ್ತೇವೆ. ಆ ತಾಯಿ ಕಾವೇರಿ ಮತ್ತು ಚಾಮುಂಡಿ ನಮ್ಗೆ ಸಂಪೂರ್ಣವಾದಂತ ಶಕ್ತಿ ಆಶೀರ್ವಾದನ ಕೊಡ್ತಾಳೆ, ಅದು ನಮ್ಗೆ ಸಂಪೂರ್ಣವಾದಂತ ನಂಬಿಕೆ ಇದೆ. ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗುದಿಲ್ಲ ಅನ್ನೋದನ್ನ ಚಾಮುಂಡಿ ಸನ್ನಿಧಿಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಕನ್ನಂಬಾಡಿಯ ಕಟ್ಟೆ ನಮ್ಮೆಲ್ಲರ ಅನ್ನದ ತಟ್ಟೆ ಅಂತ ಕೂಡ ಹಿಂದೆ ನಾನು ಅನೇಕ ಸಂದರ್ಭದಲ್ಲಿ ಇದೇ ವೇದಿಕೆಯಲ್ಲಿ ನಾನು ಮಾತಾಡಿದ್ದೆ. ಹಂಗೆ ಇವತ್ತು ತಾವೆಲ್ಲ ಕೂಡ ಇವತ್ತು ಬಂದು ಇಂಥ ಪವಿತ್ರವಾದಂತ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಈ ಒಂದು ದಿವ್ಯವಾದಂತ ಈ ಒಂದು ಭವ್ಯವಾದಂತ ಆರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಮನಸ್ಸಿಗೆ ನೆಮ್ಮದಿ ಉಂಟು ಮಾಡ್ಕೊಳ್ಳುವಂತ, ಶಾಂತಿ ಉಂಟು ಮಾಡ್ಕೊಳ್ಳುವಂತ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ. ಶ್ರೀಗಳು ಬಂದು ಇದಕ್ಕೆ ಒಂದು ಜ್ಯೋತಿಯನ್ನ ಬೆಳಗಿಸಿದ್ದಾರೆ. ಈ ಜ್ಯೋತಿ ಶಾಶ್ವತವಾಗಿ ಇವತ್ತು ಬೆಳಗ್ತದೆ, ಇಡೀ ನಮ್ಮ ರಾಜ್ಯವನ್ನ ಇವತ್ತು ಬೆಳಗ್ತದೆ. ಮುಂದಿನ ದಿನದಲ್ಲಿ ಈ ಜ್ಯೋತಿ ಬೆಳಗ್ದ್ರಿಂದ ನಮ್ಮ ಏನು ಮೇಕೆದಾಟು ಯೋಜನೆಗೆ ನಾವೆಲ್ಲ ಹೆಜ್ಜೆ ಹಾಕಿದ್ದೇವೆ, ಹೆಜ್ಜೆ ಹಾಕಿ ಒಂದು ಹೋರಾಟಕ್ಕೆ ಕಾಲಿಟ್ಟಿದ್ದೇವೆ. ಅದಕ್ಕೆ ಸಂಪೂರ್ಣವಾದಂತ ಒಂದು ಹಿತಶ್ರೀ ಆಡಿ ಆ ಅಣೆಕಟ್ಟೆ ಕಡಂತ ಒಂದು ಶಕ್ತಿ ಆ ತಾಯಿ ಕಾವೇರಿ ಮತ್ತು ಚಾಮುಂಡಿ ನಮ್ಮೆಲ್ಲರೂ ಕೂಡ ದೊರಕ್ತಾರೆ ಅನ್ನೋದನ್ನ ಭಾವಿಸಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ, ನಮ್ಮ ಸರ್ಕಾರ ಮೇಲೆ ಇರ್ಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ.